ನನ್ನ ಹೆಸರು ಪಾಪೇಗೌಡ ಅಂತ. ಮಾನ್ಯ ಉಪಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳಿದ್ರೆ ಅರಣ್ಯ ರಕ್ಷಣೆ ಮಾಡಿ ಮಾನವ ಕುಲ ಉಳಿಸಿ ಅಂತ ಒಂದು ದೊಡ್ಡ ಧ್ವನಿಯಲ್ಲಿ ನಿಮ್ಗೆ ಕೇಳ್ತಾ ಇದ್ದೇನೆ ಸರ್. ಅರಣ್ಯ ಇಲ್ಲ ಅಂದ್ರೆ ಏನು ಇಲ್ಲ, ಕರ್ನಾಟಕ ಹಾಳಾಗುತ್ತೆ. ಮೆತ್ತಿಗೆ ಮಾತಾಡ್ತಾ ಇದೆಯಾ ಮತ್ತೆ? ಹೌದು ಸರ್, ಮಾತಾಡಬೇಕಲ್ಲ ಸರ್. ಪೀಳಿಗೆ ಉಳಿಬೇಕು ಸರ್. ಫಸ್ಟ್ ನೋಡಿ, ಇಲ್ಲಿ ಒತ್ತುವರಿ ಆಗಿದೆ ಅರಣ್ಯ ಮೀಸಲು ಅರಣ್ಯದಲ್ಲಿ ಯಲಹಂಕ ಜಕ್ಕೂರು ಪ್ಲಾಂಟೇಶನ್ ಒತ್ತುವರಿ ಆಗಿದೆ. ಜಕ್ಕೂರು ಪ್ಲಾಂಟೇಶನ್ ಅಲ್ಲಿ ಪ್ರಭಾವಿಗಳು ಒತ್ತುವರಿ ಮಾಡಿದ್ದಾರೆ, ಅದನ್ನು ಬಿಡಿಸ್ಕೊಳ್ಳಕ್ಕಾಗಲ್ಲ. ಯಾರು ಪ್ರಭಾವಿ ಅಂದ್ರೆ ವಿಶ್ವನಾಥ್ ಇಲ್ಲ ಶಿವಕುಮಾರ್ ಇಲ್ಲ ಅಂದ್ರೆ ಕೃಷ್ಣ ಬರೋಣ. 94 ಜನ ಪ್ರಭಾವಿಗಳು, 49 ಜನ ಪ್ರಭಾವಿಗಳಿದ್ದಾರೆ. ದಯವಿಟ್ಟು ಉಳಿಸಿ, ಮಾನವ ಕುಲ ಉಳಿಸಿ ಸರ್, ಇಂಪಾರ್ಟೆಂಟ್. ಇನ್ನೇನು ಬೇಡ ಸರ್. ಮುಂದಿನ ಪೀಳಿಗೆ ಉಳಿಬೇಕಾದ್ರೆ ಅರಣ್ಯ ಬೇಕು. ಈಗ ಅರಣ್ಯದಲ್ಲಿ ಗಿಡ ಹಾಕ್ತಾರೆ, ಒಂದು ಉದ್ದಾರ ಆಗಲ್ಲ. ಪದೇ ಪದೇ ಅಲ್ಲಿ ಹಾಕಿದ ಜಾಗದಲ್ಲಿ ಹಾಕಿ ಹಣವನ್ನು ವೃಥಾ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ. ದಯವಿಟ್ಟು ಇದನ್ನ ಹೆಚ್ಚು ಹೆಚ್ಚು ಸ್ಥಾನ ಕೊಡಿ ಸರ್ ಇದಕ್ಕೆ. ಥ್ಯಾಂಕ್ ಯು. ದಯವಿಟ್ಟು ಸರ್, ಪ್ಲೀಸ್ ಸರ್. ಕಳಿಸ್ತೀನಿ, ಡಿಸಿ ಕಳಿಸ್ತೀನಿ. ಸರ್, ಕಾಲ್ದಾರ ಒತ್ತುವರಿ ಬಗ್ಗೆ ಕಾಲ್ದಾರ ಒತ್ತುವರಿ ಬಗ್ಗೆ ಸರ್, ಅದು ನನ್ನ ಹೆಸರು ಪಾಪೇಗೌಡ ಅಂತ. ಮಾನ್ಯ ಉಪಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳಿದ್ರೆ ಅರಣ್ಯ ರಕ್ಷಣೆ ಮಾಡಿ ಮಾನವ ಕುಲ ಉಳಿಸಿ ಅಂತ ಒಂದು ದೊಡ್ಡ ಧ್ವನಿಯಲ್ಲಿ ನಿಮ್ಗೆ ಕೇಳ್ತಾ ಇದ್ದೇನೆ ಸರ್. ಅರಣ್ಯ ಇಲ್ಲ ಅಂದ್ರೆ ಏನು ಇಲ್ಲ, ಕರ್ನಾಟಕ ಹಾಳಾಗುತ್ತೆ. ಮೆತ್ತಿಗೆ ಮಾತಾಡ್ತಾ ಇದೆಯಾ ಮತ್ತೆ? ಹೌದು ಸರ್, ಮಾತಾಡಬೇಕಲ್ಲ ಸರ್. ಪೀಳಿಗೆ ಉಳಿಬೇಕು ಸರ್. ಫಸ್ಟ್ ನೋಡಿ, ಇಲ್ಲಿ ಒತ್ತುವರಿ ಆಗಿದೆ ಅರಣ್ಯ ಮೀಸಲು ಅರಣ್ಯದಲ್ಲಿ ಯಲಹಂಕ ಜಕ್ಕೂರು ಪ್ಲಾಂಟೇಶನ್ ಒತ್ತುವರಿ ಆಗಿದೆ. ಜಕ್ಕೂರು ಪ್ಲಾಂಟೇಶನ್ ಅಲ್ಲಿ ಪ್ರಭಾವಿಗಳು ಒತ್ತುವರಿ ಮಾಡಿದ್ದಾರೆ, ಅದನ್ನು ಬಿಡಿಸ್ಕೊಳ್ಳಕ್ಕಾಗಲ್ಲ. ಯಾರು ಪ್ರಭಾವಿ ಅಂದ್ರೆ ವಿಶ್ವನಾಥ್ ಇಲ್ಲ ಶಿವಕುಮಾರ್ ಇಲ್ಲ ಅಂದ್ರೆ ಕೃಷ್ಣ ಬರೋಣ. 94 ಜನ ಪ್ರಭಾವಿಗಳು, 49 ಜನ ಪ್ರಭಾವಿಗಳಿದ್ದಾರೆ. ದಯವಿಟ್ಟು ಉಳಿಸಿ, ಮಾನವ ಕುಲ ಉಳಿಸಿ ಸರ್, ಇಂಪಾರ್ಟೆಂಟ್. ಇನ್ನೇನು ಬೇಡ ಸರ್. ಮುಂದಿನ ಪೀಳಿಗೆ ಉಳಿಬೇಕಾದ್ರೆ ಅರಣ್ಯ ಬೇಕು. ಈಗ ಅರಣ್ಯದಲ್ಲಿ ಗಿಡ ಹಾಕ್ತಾರೆ, ಒಂದು ಉದ್ದಾರ ಆಗಲ್ಲ. ಪದೇ ಪದೇ ಅಲ್ಲಿ ಹಾಕಿದ ಜಾಗದಲ್ಲಿ ಹಾಕಿ ಹಣವನ್ನು ವೃಥಾ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ. ದಯವಿಟ್ಟು ಇದನ್ನ ಹೆಚ್ಚು ಹೆಚ್ಚು ಸ್ಥಾನ ಕೊಡಿ ಸರ್ ಇದಕ್ಕೆ. ಥ್ಯಾಂಕ್ ಯು. ದಯವಿಟ್ಟು ಸರ್, ಪ್ಲೀಸ್ ಸರ್. ಕಳಿಸ್ತೀನಿ, ಡಿಸಿ ಕಳಿಸ್ತೀನಿ. ಸರ್, ಕಾಲ್ದಾರ ಒತ್ತುವರಿ ಬಗ್ಗೆ ಕಾಲ್ದಾರ ಒತ್ತುವರಿ ಬಗ್ಗೆ ಸರ್, ಅದು ನನ್ನ ಹೆಸರು ಪಾಪೇಗೌಡ ಅಂತ. ಮಾನ್ಯ ಉಪಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳಿದ್ರೆ ಅರಣ್ಯ ರಕ್ಷಣೆ ಮಾಡಿ ಮಾನವ ಕುಲ ಉಳಿಸಿ ಅಂತ ಒಂದು ದೊಡ್ಡ ಧ್ವನಿಯಲ್ಲಿ ನಿಮ್ಗೆ ಕೇಳ್ತಾ ಇದ್ದೇನೆ ಸರ್. ಅರಣ್ಯ ಇಲ್ಲ ಅಂದ್ರೆ ಏನು ಇಲ್ಲ, ಕರ್ನಾಟಕ ಹಾಳಾಗುತ್ತೆ. ಮೆತ್ತಿಗೆ ಮಾತಾಡ್ತಾ ಇದೆಯಾ ಮತ್ತೆ? ಹೌದು ಸರ್, ಮಾತಾಡಬೇಕಲ್ಲ ಸರ್. ಪೀಳಿಗೆ ಉಳಿಬೇಕು ಸರ್. ಫಸ್ಟ್ ನೋಡಿ, ಇಲ್ಲಿ ಒತ್ತುವರಿ ಆಗಿದೆ ಅರಣ್ಯ ಮೀಸಲು ಅರಣ್ಯದಲ್ಲಿ ಯಲಹಂಕ ಜಕ್ಕೂರು ಪ್ಲಾಂಟೇಶನ್ ಒತ್ತುವರಿ ಆಗಿದೆ. ಜಕ್ಕೂರು ಪ್ಲಾಂಟೇಶನ್ ಅಲ್ಲಿ ಪ್ರಭಾವಿಗಳು ಒತ್ತುವರಿ ಮಾಡಿದ್ದಾರೆ, ಅದನ್ನು ಬಿಡಿಸ್ಕೊಳ್ಳಕ್ಕಾಗಲ್ಲ. ಯಾರು ಪ್ರಭಾವಿ ಅಂದ್ರೆ ವಿಶ್ವನಾಥ್ ಇಲ್ಲ ಶಿವಕುಮಾರ್ ಇಲ್ಲ ಅಂದ್ರೆ ಕೃಷ್ಣ ಬರೋಣ. 94 ಜನ ಪ್ರಭಾವಿಗಳು, 49 ಜನ ಪ್ರಭಾವಿಗಳಿದ್ದಾರೆ. ದಯವಿಟ್ಟು ಉಳಿಸಿ, ಮಾನವ ಕುಲ ಉಳಿಸಿ ಸರ್, ಇಂಪಾರ್ಟೆಂಟ್. ಇನ್ನೇನು ಬೇಡ ಸರ್. ಮುಂದಿನ ಪೀಳಿಗೆ ಉಳಿಬೇಕಾದ್ರೆ ಅರಣ್ಯ ಬೇಕು. ಈಗ ಅರಣ್ಯದಲ್ಲಿ ಗಿಡ ಹಾಕ್ತಾರೆ, ಒಂದು ಉದ್ದಾರ ಆಗಲ್ಲ. ಪದೇ ಪದೇ ಅಲ್ಲಿ ಹಾಕಿದ ಜಾಗದಲ್ಲಿ ಹಾಕಿ ಹಣವನ್ನು ವೃಥಾ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ. ದಯವಿಟ್ಟು ಇದನ್ನ ಹೆಚ್ಚು ಹೆಚ್ಚು ಸ್ಥಾನ ಕೊಡಿ ಸರ್ ಇದಕ್ಕೆ. ಥ್ಯಾಂಕ್ ಯು. ದಯವಿಟ್ಟು ಸರ್, ಪ್ಲೀಸ್ ಸರ್. ಕಳಿಸ್ತೀನಿ, ಡಿಸಿ ಕಳಿಸ್ತೀನಿ. ಸರ್, ಕಾಲ್ದಾರ ಒತ್ತುವರಿ ಬಗ್ಗೆ ಕಾಲ್ದಾರ ಒತ್ತುವರಿ ಬಗ್ಗೆ ಸರ್, ಅದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.